ಅವರ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಜ್ರದೇಹಿ ಮಠದಿಂದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಝೂಮ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುರುಗಳೇ ನಮಸ್ಕಾರ. ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ನಾನು ನಿಮ್ಮ ಅಭಿಪ್ರಾಯವನ್ನೇ ಮೊದಲು ಕನ್ಸಿಡರ್ ಮಾಡ್ತೀನಿ ಗುರುಗಳೇ. ಏನನ್ಸುತ್ತೆ ಈ ರಾಜಕೀಯದ ನಾಯಕರುಗಳೆಲ್ಲ ಮಾತೆತ್ತಿದ್ರೆ ಆಣೆ ಮಾಡೋಣ ಬನ್ನಿ ಅನ್ನೋದು? ಬಹಳ ತಪ್ಪು ಇದು. ಯಾಕೆ ಅಂತಂದ್ರೆ ಅವರೊಳಗೆ ಸಂಶಯಗಳೇನೋ ಬಂದಿದೆ, ಅದು ಅವರವರೇ ಕುಳಿತುಕೊಂಡು ಅದನ್ನ ನಾಲ್ಕು ಗೋಡೆಯ ಮಧ್ಯದಲ್ಲಿ ಅವರು ಪರಿಹರಿಸಿಕೊಳ್ಳಬೇಕು ಹೊರತು ಇಂತಹ ಅಭಾಸಗಳನ್ನ ದೇವರ ಎದುರು ತರಬಾರದು. ಯಾಕೆ ಅಂತಂದ್ರೆ ನಾಳೆ ದೇವರು ಈ ತರಹ ದೇವರನ್ನೆಲ್ಲ ಎಳೀತಾ ಹೋದ್ರೆ ನಾಳೆ ಸಂಸ್ಕೃತಿಗೆ ಅಪಾಯ ಬರುವ ಸಾಧ್ಯತೆ ಇದೆ. ಅಲ್ಲಿ ಎರಡು ಮಾತಿದೆ. ಒಂದು ವಾಕ್ ಬಿಡ ಮಂಜುನಾಥ, ಮತ್ತೊಂದು ಕಾಸು ಬಿಡ ತಿಮ್ಮಪ್ಪ ಅಂತ. ಅಂದ್ರೆ ತಿರುಪತಿ ಹಣವನ್ನ ಬಿಡೋದಿಲ್ಲ, ಧರ್ಮಸ್ಥಳ ವಾಕನ್ನ ಬಿಡೋದಿಲ್ಲ ಅನ್ನುವಂತ ಎರಡು ಮಾತಿದೆ. ಹಾಗಾಗಿ ಅದು ಯಾರಿಗೆ ವಾಕ್ ಅಂದ್ರೆ ಯಾರಿಗೆ? ಅದು ತೀವ್ರವಾದ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಬಂದಾಗ ಕಟ್ಟ ಕಡೆಗೆ ಆ ದೇವರ ನೆನಪಾಗಬೇಕು. ಅದು ಅನಿವಾರ್ಯ ಸಂದರ್ಭ. ಕಟ್ಟ ಕಡೆಗೆ ಅಂತಹ ಒಂದು ಅನ್ಯಾಯ ಅನ್ನುವುದು ಆದ್ರೆ ಮಾತ್ರ ಆ ಕ್ಷೇತ್ರದ ನೆನಪಾಗಬೇಕೇ ಹೊರತು ಸಾಮಾನ್ಯ ವಿಷಯಗಳಲ್ಲೆಲ್ಲ ಧರ್ಮವನ್ನ ತರುವುದಾಗ್ಲಿ ಅಥವಾ ದೇವರನ್ನ ಮಧ್ಯಕ್ಕೆ ತರೋದಾಗ್ಲಿ ಸುತರಾಮ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಗುರುಗಳೇ ಬರ್ತೀನಿ ನಾನು ನಿಮ್ಮ ಹತ್ರ. ತುಂಬಾ ಮಾತಾಡ್ಬೇಕು, ಗಂಭೀರ ವಿಚಾರಗಳನ್ನ ಚರ್ಚೆ ಮಾಡ್ಬೇಕು ನಿಮ್ಮ ಹತ್ರ. ಬರ್ತೀನಿ ನಾನು. ಈಗ ನಾನು ನಾಗೇಂದ್ರ ಬಾಬು ಅವರಿಂದಲೇ ಆರಂಭ ಮಾಡ್ತೀನಿ. ಏನ್ ನಾಗೇಂದ್ರ ಬಾಬು ಅವರೇ, ಬಿಜೆಪಿ ಅವ್ರು ಮಾತಾಡ್ತೀರ ಆಣೆ ಮಾಡಿಸ್ತೀವಿ ಅಂತಾರಲ್ಲ, ನಿಮ್ಮ ಸಹಮತ ಇದೆಯಾ? ಮೊದಲನೇದಾಗಿ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಒಂದು ಪದಬಳಕೆ ಮಾಡಿದ್ದೀರಿ. ನನ್ನ ಆಕ್ಷೇಪ ಇದೆ. ನಾಯಿಗಳಿಗೂ ಕೂಡ ಬಿಸ್ಕೆಟ್ ಹಾಕಿದ್ರೆ ನಿಯತ್ತಿರುತ್ತೆ ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೆಲವು ಪದಬಳಕೆಗಳು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಗೌರವಾನ್ವಿತವಾಗಿ ಇರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಕೋಟ್ಯಾಂತರ ಜನ ನೋಡ್ತೀರಾ. ಒಂದು ನಿಮಿಷ ನಿಯತ್ತಾಗಿದೆ ಅಂತ ಹೇಳೋದು ಅದು ತಪ್ಪಾ? ಒಂದು ನಿಮಿಷ. ನೀವು ಪ್ರಾಣಿಗಳಿಗೆ ಮನುಷ್ಯರನ್ನ ಹೋಲಿಸ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಮನುಷ್ಯರೇ ನಮ್ಮನೆ ಪ್ರಾಣಿ ಹೋಗಲ್ಲ ರೀ. ಬೇರೆಯವ್ರು ಯಾರೋ ಬಿಸ್ಕೆಟ್ ಕೊಡ್ತಾರೆ ಅಂತಾನೋ ಅಥವಾ ಬಿರಿಯಾನಿ ಹಾಕ್ತಾರೆ ಅಂತಾನೋ ಇಸ್ಕೊಳಕ್ ಹೋಗಲ್ಲ ನಮ್ಮನೆ ಪ್ರಾಣಿ. ನೀವು ಹೇಳೋ ತನಕ ಕೇಳಿ. ಇಲ್ಲಿ ನೀವು ಗೌರವ ಸ್ಥಾನದಲ್ಲಿ ಕೂತಿದ್ದೀರಿ, ಒಂದು ರಾಜ್ಯದ ವಿಚಾರವನ್ನು ಮಾತಾಡ್ತಾ ಇದ್ದೀರಿ, ರಾಜ್ಯದ ಆಗೋಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ದಯಮಾಡಿ ಅಂತ ಪದಬಳಕೆಗಳ ಬಗ್ಗೆ ನನಗೆ ಆಕ್ಷೇಪ ಇದೆ ಅಂತಕ್ಕಂಥ ಸ್ಪಷ್ಟ. ನಾಗೇಂದ್ರ ಅವರೇ, ನಾನು ಈಗಲೂ ನನ್ನ ಪದಬಳಕೆಯನ್ನ ಸಮರ್ಥನೆ ಮಾಡ್ಕೊಳಕ್ ರೆಡಿ ಇದ್ದೀನಿ. ವೈ? ಬಿಕಾಸ್ ಇಲ್ಲ, ಮುಗಿಸ್ಬಿಡ್ತೀನಿ. ನನ್ನ ಫಸ್ಟ್ ಓಪನಿಂಗ್ ಕಾಮೆಂಟ್ ನಿಮ್ಗೆ ಈ ಆಣೆ ಪ್ರಮಾಣದ ಬಗ್ಗೆ ತಗೊಳ್ಳೋಳಿದ್ದೆ, ಆದ್ರೆ ನೀವೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಡೆಫಿನೆಟ್ಲಿ ಎಸ್. ನಾನು ಬರೀ ಈ ಪ್ರಾಣಿ ವಿಚಾರ ಮಾತ್ರ ಪ್ರಸ್ತಾಪ ಮಾಡ್ಲಿಲ್ಲ, ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಎಲೆಕ್ಷನ್ ನಡಿಬೇಕಾದ್ರೆ ಯಾರಾದ್ರೂ ಬಂದು ದುಡ್ಡು ಕೊಟ್ಟು ಆಣೆ ಮಾಡಿಸ್ಕೊಂಡ್ರೆ ನಮ್ ಜನ ಅದಕ್ಕೆ ನಿಯತ್ತಾಗಿ ಇರ್ತಾರೆ, ಹಣವನ್ನು ಇಸ್ಕೊಳ್ತಾರೆ. ಆಣೆ ಮಾಡಿದಕ್ಕೆ ಹಂಗೆ ನಡ್ಕೊಳ್ತಾರೆ. ನಾವು ವೋಟ್ ಹಾಕಿ ಗೆಲ್ಲಿಸ್ತವ್ರು ನಡ್ಕೊಳ್ಳಿಲ್ವಲ್ಲ, ನಂಬರ್ 1. ಎರಡನೇದು, ಹೌದು ನಾವು ಮನೆಯಲ್ಲಿ ಪ್ರಾಣಿಗಳನ್ನ ಸಾಕಿದೀವಿ ಸ್ವಾಮಿ, ಪಕ್ಕದ ಮನೆಯವ್ರು ಕರೆದು ಬಿಸ್ಕೆಟ್ ಕೊಡ್ತೀನಿ ಅಂತನೋ ಬಿರಿಯಾನಿ ಹಾಕ್ತಿವಿ ಅಂದ ತಕ್ಷಣ ಹೋಗಲ್ಲ, ತಿನ್ನಲ್ಲ. ಏನ್ ತಪ್ಪಿದೆ ಸಮರ್ಥನೆಯಲ್ಲಿ? ತಪ್ಪೇನಿದೆ? ಉದಾಹರಣೆ ನಾನು ಇನ್ನೊಂದು ಮೊದಲು ತಾವು ಮಾತಾಡಿರೋ ಮಾತಿಗೂ ಕೂಡ ಉತ್ತರ ಕೊಡಬೇಕು ಅಂತಿದ್ದೆ. ದಯಮಾಡಿ ನೀವು ಮತ್ತೊಂದು ಪದಬಳಕೆ ಕೂಡ ಸರಿ ಇಲ್ಲ. ಜನಗಳನ್ನ ನೀವು ಯಾರೋ ದುಡ್ಡು ತಗೊಂಡು ಹಾಕ್ತಾರೆ ಅಂತಕ್ಕಂಥ ಜನಗಳ ಬಗ್ಗೆ ನೀವು ದೂಷಣೆ ಮಾಡ್ತಕ್ಕಂಥ ಯಾವುದೇ ನಮಗೆ ಅರ್ಹತೆ ಇಲ್ಲ, ದಯವಿಟ್ಟು. ಯಾಕೆ ಅಂತಂದರೆ ನೀವು ಜನಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಸಾರ್ವಜನಿಕರ ಬಗ್ಗೆ ದುಡ್ಡು ಇಸ್ಕೊಂಡು ಮತದಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಮಾತಾಡೋದಾದ್ರೆ ಒಂದು ನಿಮಿಷ. ಸುಳ್ಳು ಪ್ರಶ್ನೆ ಅಲ್ಲ, ನೀವು ಸಾಬೀತುಪಡಿಸಬೇಕು. ದುಡ್ಡು ಇಸ್ಕೊಂಡು ಮಾಡಿರ್ತಕ್ಕಂಥದ್ದನ್ನ ನೀವು ಮಾತಾಡೋದಾದ್ರೆ ಸಾಬೀತುಪಡಿಸಬೇಕಾಗುತ್ತೆ. ಒಂದು ನಿಮಿಷ. ಗೌರವಾನ್ವಿತ ಪ್ರಜೆಗಳ ಬಗ್ಗೆ ತಾವು ನೋಡಿ ಲಘುವಾಗಿ ಮಾತಾಡ್ತಾ ಇದ್ದೀರಾ ಅಂತಕ್ಕಂಥ ಸ್ಪಷ್ಟ ಆಗುತ್ತೆ. ಜನಸಾಮಾನ್ಯರ ಬಗ್ಗೆ ನೀವು ಲಘುವಾಗಿ ಮಾತಾಡ್ತಾ ಇದ್ದೀರಾ, ಮತದಾರರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಒಂದು ನಿಮಿಷ ಹೇಳ್ತೀನಿ. ನೀವು ಎರಡು ಹೇಳಿರ್ತಕ್ಕಂಥ ಮಾತುಗಳು ನಾನು ಒಪ್ಪೋದಿಲ್ಲ. ನಂಬರ್ 1. ನಂಬರ್ 2, ಮೂವ್ ಮಾಡ್ತಾ ಇದ್ದೀನಿ. ತಾವು ಈಗ ಅದು ಬಿಜೆಪಿ ವಕ್ತಾರರು ಬಂದಿದ್ದಾರೆ, ಅದು ಅವರ ಒಂದು ಪಕ್ಷದ ಆಂತರಿಕ ವಿಚಾರ, ಅದಕ್ಕೆ ಏನು ವಿಶ್ಲೇಷಣೆ ಬೇಕೋ ಅವ್ರು ಕೊಡ್ಬೋದು. ಕೆಲವು ಸಂದರ್ಭಗಳಲ್ಲಿ ನೋಡಿ, ಒಂದು ಮಾತನ್ನು ನಾನು ಯಾಕೆ ನಿಮ್ಮ ಮಾತನ್ನು ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಗೊಂಡೆ ಅಂತಂದರೆ, ಇವತ್ತು ಕೆಲವು ಶಾಸಕರುಗಳು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಮಗೆ ಕೆಲವು ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನುದಾನದ ತಾರತಮ್ಯ ನಡೀತಾ ಇದೆ, ಸ್ವಪಕ್ಷದಲ್ಲೇ ಅನುದಾನದ ತಾರತಮ್ಯ ನಡೀತಾ ಇದೆ, ನಮಗೆ ಕೊಡ್ತಾ ಇಲ್ಲ ಅಂತ ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸ್ತಕ್ಕಂಥ ನಮ್ಮ MLAಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವ ಒಂದು ಅಡ್ಡಮತದಾನ ನಡೆದಿದೆ ಅನ್ನುವಂಥ ಸಂದರ್ಭದಲ್ಲಿ ಕೆಲವು ವಿರೋಧ ಪಕ್ಷದ ಶಾಸಕರುಗಳು ಹೇಳಿದ್ದಾರೆ, ನಮಗೆ ಆಮಿಷ ಒಡ್ಡಿದ್ದಾರೆ, 50 ಕೋಟಿ 100 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ ಅಂತೇಳಿ. ಅನುದಾನದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ಎಲ್ಲಿದೆ ಇಲ್ಲಿ? ಹಾಗಾದರೆ ನೀವೇನು ಆಡಳಿತ ಮಾಡ್ತಾ ಇದ್ದೀರಾ? ಯಾವ ನಿಮಗೆ ಒಂದು
ಹಕ್ಕಿದೆ ಅಂತಕ್ಕಂಥದ್ದನ್ನ ಮೊದಲು ಹೇಳ್ಬೇಕಲ್ವಾ? ಹಾಗಾದ್ರೆ ಅನುದಾನ ಕೊಟ್ಟರೆ ಮಾತ್ರ ನಿಮಗೆ ಇದು ಓಟ್ ಹಾಕಿದ್ರೆ ಮಾತ್ರ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದು ನೀವು ಮಾತಾಡೋದಾದ್ರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನೆಲ್ಲ ಎತ್ತಿ ಹಿಡಿತಾ ಇದ್ದೀರಾ ನೀವು. ನಿಮ್ಮ ಸ್ವಪಕ್ಷೀಯರೇ ಇವತ್ತು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ನಮಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಮೊದಲು ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋದಕ್ಕೆ ಬೇರೆ ರೀತಿ ಹೋಗ್ತಾ ಇದ್ದೀರಾ. ನಂಬರ್ 1. ನಂಬರ್ 2, ಇಸ್ಕೊಂಡು ಹೋಗೋರು ಎಂತವ್ರಿ, ಇಸ್ಕೊಂಡು ಓಟ್ ಹಾಕೋರು ನಿಮ್ಮವ್ರು ಎಂತವ್ರಿ? ಒಂದು ನಿಮಿಷ ಅದನ್ನು ಕೂಡ ನೀವು ಸಾಬೀತುಪಡಿಸಬೇಕಾಗುತ್ತೆ. ಅಂತ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದೀನಿ. ಯಾರು ಇಸ್ಕೊಂಡಿದ್ದಾರೆ, ಯಾರು ಇಸ್ಕೊಂಡಿದ್ದಾರೆ ಇವತ್ತು ಒಂದು ನಿಮಿಷ ಹೇಳೋ ತನಕ ಕೇಳಿ. ನೀವು ನಿಯತ ಬಗ್ಗೆ ನೀವು ಹೇಳ್ತಕ್ಕಂಥ ಮಾತಿಲ್ಲ. ನಾವು 17 ನೋಡಿ, ನಮ್ಮ ಪಕ್ಷದ ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 17 ಜನನ ನಾವು ಕರೆದಿದ್ದೀವಿ, ಸಭೆ ಮಾಡಿದ್ದೀವಿ. 17 ಜನಗಳ ಬಗ್ಗೆ ನಾವು ಮಾಹಿತಿ ತಗೊಂಡಿದ್ದೀವಿ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಗೊಂದಲ ಇಲ್ಲ. ನೀವು ಬಿಜೆಪಿ ವಿಚಾರ ಇದ್ರೆ ಅವ್ರ ಹತ್ರ ಅವ್ರು ವಕ್ತಾರಿದ್ದಾರೆ, ಮಾತಾಡಿ. ನಿಮ್ಮಲ್ಲಿ ಇದ್ದಂತಹ ಮತಗಳು ಎಷ್ಟು, ನಿಮ್ಮ ಕ್ಯಾಂಡಿಡೇಟ್ಗೆ ಬಿದ್ದಂತಹ ಮತಗಳು ಎಷ್ಟು? ಈಗ ಅದನ್ನೇ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ನಮ್ಮಲ್ಲಿ ಒಂದು ನಿಮಿಷ, ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಇವತ್ತು ನೀವು ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದಾರೆ, ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಕ್ಕಂಥದ್ದು ಹೇಳ್ಬೇಕಲ್ವಾ? ಹಾಗಾದ್ರೆ ಅದಕ್ಕೆ ನಾನು ಆ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಒಬ್ಬ ಶಾಸಕ ಗೆದ್ದಂತ ಸಂದರ್ಭದಲ್ಲಿ ತನಗೇನು ಅನುದಾನ ಬರಬೇಕು, ಬೇರೆ ಬೇರೆ ಪಾರ್ಟಿಗಳವ್ರಿಗೆ ನೀವು ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪು. ಈಗಿಂದಲ್ಲ, 99ರಿಂದ 2020 ಏನು ಆಗಿಲ್ಲ. ದಯವಿಟ್ಟು ನೀವು ಆ ರೀತಿ ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳ್ರಿ. ಒಂದು ನಿಮಿಷ ಇಲ್ಲಿ ಕೇಳ್ರಿ. ರಾಷ್ಟ್ರೀಯ ಪಕ್ಷಗಳು ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಹೊಡೆಯುವಂತ ಕೆಲಸ ಮಾಡಿದ್ರು. ಅದು ನೀವು ಮಾಡಿರ್ತಕ್ಕಂಥದ್ದು, ಬೇರೆ ಏನೂ ಇಲ್ಲ. ನಿಮ್ಗೆ ಹೆದರಿಕೆ ಇರೋದೇ ಜಾತ್ಯತೀತ ಜನತಾದಳದ ಮೇಲೆ, ಬೇರೆ ಪಕ್ಷದ ಮೇಲೆ ನಿಮ್ಗೆ ಹೆದರಿಕೆ ಇಲ್ಲ. ಬರ್ತೀನಿ. ಚಂದ್ ಪಾಷ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಬಿಜೆಪಿ ಮಾತೆತ್ತಿದ್ರೆ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ರಾಜಕೀಯ ಲಾಭಕ್ಕೆ ದೇವರ ಹೆಸರು ಬಳಸ್ಕೊಳ್ಳೋದ್ರ ಬಗ್ಗೆ ಆಡಳಿತ ಪಕ್ಷದವರಾಗಿ ಒಬ್ಬ ವೀಕ್ಷಕರಾಗಿ ನೀವು ಹೆಂಗ್ ನೋಡ್ತೀರಿ ಇದನ್ನ? ಮೇಡಮ್, ಈಗ ಇವ್ರಿಗೆ ನನಗನ್ಸುತ್ತೆ ದೇವ್ರ ಮೇಲೆ ಇವ್ರಿಗೆ ಖಂಡಿತವಾಗ್ಲೂ ನಂಬಿಕೆ ಇದೆ ಅನ್ನೋದು ನನ್ನ ಪ್ರಶ್ನೆ. ಇವ್ರ ಪಕ್ಷದಲ್ಲೇನೋ ತೀರ್ಮಾನ ಮಾಡಿದ್ರು ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳಿ. ಅವರಲ್ಲಿ ಭಿನ್ನಾಭಿಪ್ರಾಯ ಇದೆಯಲ್ಲ. ಕೆಲವರು ಹೋಗ್ಬೋದು ಅಂತಾರೆ, ಕೆಲವರು ಹೋಗಬಾರ್ದು ಅಂತಾರೆ. ಹಾಗಾಗಿ ಎಲ್ಲದಕ್ಕೂ ನಾವು ದೇವ್ರನ್ನ ಮಧ್ಯದಲ್ಲಿ ಹೇಳ್ಕೊಂಡು ಬರೋದಕ್ಕಿಂತ ಅವರೇ ಹೇಳ್ದಂಗೆ ಆತ್ಮಸಾಕ್ಷಿ ಮತಗಳು, ನಾವೇನು ಕಾಂಗ್ರೆಸ್ನವ್ರು ಹೇಳಿರಲಿಲ್ಲ, ಆತ್ಮಸಾಕ್ಷಿ ಮತಗಳು ಕೇಳ್ತೀವಿ ಅಂತ. ಇವತ್ತು ಫಲಿತಾಂಶ ಆತ್ಮಸಾಕ್ಷಿ ಮತಗಳು ಏನು ಹಾಕಿದ್ದಾರೆ. ನಾವು ಪಾಪ ನಾವು ಹುಡುಕ್ತಾ ಇದ್ದೀವಿ, ಸಿಕ್ಕಿದ್ರೆ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಬೇಕು ಅಂತೇಳಿ. ಯಾರಂತ ಗೊತ್ತಾಗ್ತಿಲ್ಲ. ಇವರ ಸತ್ಯಶೋಧನಾ ಸಮಿತಿಯಿಂದ ಆ ವರದಿ ಬಂದ ನಂತರ ಯಾರೋ ಪುಣ್ಯಾತರು ಮಹಾನ್ ಭಾವರು ಅಂತ ಗೊತ್ತಾದ್ರೆ ನಾವು ಕೂಡ ಬೇವಿನಕಾಯಿ ಸಾಕ್ಷಿ ನೋಡ್ತಾರ. ನೀವು ಮಾತಾಡಿರೋದು ಹೌದು, ಆಮಿಷ ಒಡ್ಡಿದಿರೋ ಅಥವಾ ಆತ್ಮಸಾಕ್ಷಿ ಮತಗಳನ್ನು ಹಾಕಿದಿರೋ ಮತ್ತೊಂದೋ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ವಾ ಯಾರ್ಯಾರು ಓಟ್ ಹಾಕಿದ್ದಾರೆ? ನಿಮಗೆ ಗೊತ್ತಿಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿಲ್ವಾ? ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಮವ್ರನ್ನ ಉಳಿಸ್ಕೊಳ್ಳಕ್ಕೆ ರೆಸಾರ್ಟ್ ಹಾಕೊಂಡ್ರಾ? ನಮ್ಮ ರೆಸಾರ್ಟ್ಗೆ ಹೋಗಿದ್ದು ನಮ್ಮ ಶಾಸಕರಿಗೆ ಆಡಳಿತ ಪಕ್ಷದಲ್ಲಿದ್ದೀವಪ್ಪ, ಯಾವುದೇ ಕಾರಣಕ್ಕೂ ಬೇರೆಯವರ ಆಮಿಷಗಳಿಗೆ ಬಲಿಯಾಗಬೇಡಿ. ಯಾಕಂದ್ರೆ ಇಡೀ ದೇಶ ಕೇಳಿ ಮೇಡಮ್, ಇಡೀ ದೇಶದಲ್ಲೇ ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಆಗ್ಬಾರ್ದು. ಮತ್ತೆ ಅವರಿಗೆ ಈ ರೀತಿ ಮತದಾನ ಮಾಡಿ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿದ್ದೀವಿ. ಅದ್ರಲ್ಲಿ ತಪ್ಪೇನಿದೆ ಮೇಡಮ್? ಈಗ ಪರಿಷತ್ತಿಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀರಿ, ರಾಜ್ಯಸಭೆಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು, ಅಸೆಂಬ್ಲಿ ಎಲೆಕ್ಷನ್ಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಂದ ಪ್ರಾರಂಭ ಆಯ್ತು ಮೇಡಮ್? ಟ್ಯೂಷನ್ ಸೆಂಟರ್ ಮೇಡಮ್, ಎಲ್ಲಿಂದ ಪ್ರಾರಂಭ ಆಯ್ತು ಮೇಡಮ್? ಟ್ಯೂಷನ್ ಸೆಂಟರ್ ಎಲ್ಲಿಂದ? ಬಾಂಬೆಲ್ ಕರ್ಕೊಂಡು 16 ಜನ ಇಟ್ಕೊಂಡ್ರಲ್ಲ, ಯಾರು ಇಟ್ಕೊಂಡ್ರು ಮೇಡಮ್? ಎಲ್ಲಿಂದ ಪ್ರಾರಂಭ ಆಯ್ತು? ನಿಮಗೆ ಯಾವ ನೈತಿಕತೆ ಇದೆ? ಇನ್ಮೇಲೆ ಅವರು ಕೊಂಡ್ಕೊಳ್ತಾರೆ, ಹೆದರಿಸ್ತಾರೆ, ಕೇಸ್ಗಳನ್ನು ಹಾಕಿ ಹೆದರ್ಸ್ಕೊಳ್ತಾರೆ, ಆಮಿಷ ಒಡ್ಡಿ ಬಿಜೆಪಿ ಅವರು ಎಳ್ಕಂತಾರೆ ಅಂತ ಹೇಳೋಕೆ ನೈತಿಕತೆ ಇಲ್ಲ. ನಾನು ಏನು ಹೇಳೇ ಇಲ್ಲ ಮೇಡಮ್. ನಿಮ್ಗಿನ್ನು ನಮ್ಗೇನಂದ್ರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹುಡುಕ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಯಾರು ಅಂತ. ಆಮೇಲೆ ಏನ್ ಸರ್ ಇದು? ಅಲ್ಲ ಮೇಡಮ್, ಇಡೀ ದೇಶದ ನೋಡ್ತಾ ಇದ್ದೆ ಇದನ್ನ, ಈ ಸಂಸ್ಕೃತಿ ತಂದವ್ರು ಯಾರು ಅಂತ.